ಮಾರುತಿ, ಧರ್ಮಸ್ಥಳದಲ್ಲಿ ನಿನ್ನೆ ಸಿಕ್ಕಂತಹ ಆ ಅವಶೇಷಗಳೇನಿದ್ದಾವೆ, ಆ ಮೂಳೆಗಳೇನಿದ್ದಾವೆ, ಯಾರದ್ದದು ಅಂತ ನೋಡ್ತಾ ಹೋದ್ರೆ ನಿನ್ನೆ ಪಾಯಿಂಟ್ ನಂಬರ್ 6 ಅಲ್ಲಿ ಒಂದಷ್ಟು ಮೂಳೆಗಳು ಸಿಕ್ಕಿತ್ತು. ಅದು ಒಂದು ಪುರುಷನದ್ದು ಅಂತ ಒಂದಷ್ಟು ಮಟ್ಟಿಗೆ ಪ್ರಿಲಿಮಿನರಿ ಆಗಿ FSL ಹೇಳಿರ್ತಕ್ಕಂಥದ್ದು. ಅಸಹಜ ಸಾವಿನ ಲೆಕ್ಕದಲ್ಲಿದ್ದ ಶವದ ಮೂಳೆಯೇ ಹೌದಾ ಅದು ಇನ್ನೂ ಕನ್ಫರ್ಮ್ ಇನ್ನೂ ಕೂಡ ಗೊತ್ತಾಗಿಲ್ಲ. ಅದು ಅಸಹಜ ಸಾವುಗಳನ್ನು ಏನು ಪರಿಗಣಿಸಿದ್ರೆ ಆ ಹೆಣವೇ ಅದ ಅನ್ನುವಂಥದ್ದು ಗೊತ್ತಿಲ್ಲ. ಅದನ್ನು ತಾಳೆ ಮಾಡಿ ನೋಡಬೇಕಾಗತ್ತೆ. FSL ಡೀಟೇಲ್ಸು ಮತ್ತು ಸ್ಟೇಷನ್ನಲ್ಲಿರೋ ಕಂಪ್ಲೇಂಟ್ಸ್ ಅದನ್ನು ತಾಳೆ ಮಾಡಿ ನೋಡಬೇಕಾಗತ್ತೆ. ಆದರೆ FSL ತಜ್ಞರುಗಳು ಹೇಳ್ತಾ ಇದ್ರು, ಇದನ್ನು ಯಾವಾಗ ಹೂತಿರುವಂಥದ್ದು ಅಂತ ಹೇಳೋಕ್ಕಾಗಲ್ಲ, ಎಷ್ಟು ವರ್ಷದ ಹಿಂದೆ ಹೂತಿರುವಂಥದ್ದು ಅಂತ ಹೇಳೋಕ್ಕಾಗಲ್ಲ. FSL ತಜ್ಞರು ಭಾಳ ಸ್ಪಷ್ಟವಾಗಿ ಅದನ್ನು ಹೇಳ್ತಾ ಇದ್ರು. ರೈಟ್, ಮಾರುತಿ ಸಂಪರ್ಕದಲ್ಲಿದ್ದಾರೆ. ಎಸ್ ಮಾರುತಿ, ಒಟ್ಟು ನೀವು ಹೇಳೋ ಹಾಗಿದ್ರೆ ಜನಗಳ ಅಭಿಪ್ರಾಯ, ಪಂಚಾಯಿತಿಯ ಜನಗಳ ಅಭಿಪ್ರಾಯ ಮತ್ತು ಅಲ್ಲಿ ಪೊಲೀಸ್ ಇಲಾಖೆಯಲ್ಲೂ ಕೂಡ ಒಂದಷ್ಟು ದಾಖಲೆಗಳು ಇದ್ದೇ ಇರುತ್ತೆ. ಸೊ ಜನಗಳ ಅಭಿಪ್ರಾಯ ಅಂತಂದರೆ ಅಲ್ಲಿ ಆ ಥರದ ಯಾವುದೇ ಘಟನೆಗಳು, ಇವರು ಹೇಳೋ ಹಾಗೆ ನೂರಾರು ಸಂಖ್ಯೆಯಲ್ಲಿ ಅಸಹಜ ಸಾವುಗಳೆಲ್ಲ ಅಂಥದ್ದೆಲ್ಲ ಏನೂ ಆಗಿಲ್ಲ ಅಂತ ಹೇಳ್ತಿದ್ದಾರಾ ಜನಗಳು? ಸ್ಪಷ್ಟವಾಗಿ ಹೇಳ್ತಿದ್ದಾರಾ? ಮತ್ತೆ ಹಾಗಿದ್ರೆ ಯಾಕೆ ಈ ವ್ಯಕ್ತಿ ಬಂದು ಹೀಗೆಲ್ಲ ಹೇಳ್ತಾ ಇದ್ದಾನೆ? ಯಾಕೆ ಈ ಥರ ಎಲ್ಲ ಮಾಡ್ತಾ ಇದ್ದಾನೆ? ಮತ್ತು ಈತ ಧರ್ಮಸ್ಥಳದಲ್ಲಿ ಇದ್ದಾಗ ಹೇಗಿದ್ದ? ಆತನ ನಡವಳಿಕೆ ಹೇಗಿತ್ತು? ಯಾವ ಕಾರಣಕ್ಕೆ ಆತನನ್ನು ಕೆಲಸದಿಂದ ತೆಗೆದು ಹಾಕಿದ್ರಾ, ತಾನೇ ಬಿಟ್ಟು ಹೋದ್ನಾ, ಏನಾಯಿತು? ಏನಾದರೂ ಡೀಟೇಲ್ಸ್ ಲಭ್ಯ ಇದೆಯಾ? ಪ್ರಮುಖವಾಗಿ ಗಮನಿಸುವ ಅಂಶ ಇಲ್ಲಿ ಎಲ್ಲರೂ ಅಂದರೆ ಒಂದು ಕಡೆ ಭಕ್ತರು, ಒಂದು ಕಡೆ ನಾಗರಿಕರು, ಒಂದು ಕಡೆ ಅಧ್ಯಕ್ಷರುಗಳು, ಮತ್ತೊಂದು ಕಡೆ ಮಾಸ್ಕ್ ಮ್ಯಾನ್ ಹಿಂದಿರುವಂಥ ಒಂದಿಷ್ಟು ಜನ, ಇವರೆಲ್ಲರೂ ಕೂಡ ಕಾನ್ಫಿಡೆಂಟ್ ಅಲ್ಲಾಗೆ ಇರೋವಂಥದ್ದು. ಸ್ಥಳೀಯವಾಗಿ ಮಾತನಾಡಿದಾಗ ಧರ್ಮಸ್ಥಳ ಮಂಜುನಾಥನ ಮೇಲೆ ನಂಬಿಕೆ ಇದೆ. ಅಣ್ಣಪ್ಪ ಸ್ವಾಮಿ ತಪ್ಪು ಮಾಡಿದವರು ಯಾರನ್ನೂ ಕೈ ಬಿಡೋದಿಲ್ಲ. ಮಂಜುನಾಥ ಸ್ವಾಮಿ ದೇವರಾದರೆ ಅಣ್ಣಪ್ಪ ಸ್ವಾಮಿ ನಮಗೆ ದೈವ. ಇಲ್ಲಿಯ ಜನರು ದೈವವನ್ನೇ ಹೆಚ್ಚು ನಂಬರೋದ್ರಿಂದ ಧರ್ಮಸ್ಥಳಕ್ಕೆ ಬರುವ ಭಕ್ತಾದಿಗಳಾಗಿರ್ಬೋದು, ಇಲ್ಲಿಯ ಸ್ಥಳೀಯ ಜನರಾಗಿರ್ಬೋದು ಹೇಳೋದು ಒಂದೇ ಮಾತು. ಇದಕ್ಕೆಲ್ಲವೂ ದಾಖಲೆಗಳಿದ್ದಾವೆ, ಪೂರಕ ದಾಖಲೆಗಳಿದ್ದಾವೆ. ಆಗಿರೋ ಘಟನೆಗಳನ್ನು ನಾವೇ ಅಕ್ಕಪಕ್ಕದಲ್ಲಿರುವ ಜನರನ್ನು ಮಾತಾಡ್ಸಾಗಿ ಹೇಳಿರುವಂಥದ್ದು. ನಿನ್ನೆ ಕೂಡ ನಾನು ಸ್ಥಳೀಯವಾಗಿ ಒಂದಿಷ್ಟು ಜನ ಹುಡುಗರನ್ನ ಮಾತಾಡಿಸಿದೆ. ನಾವು ಕಾಲೇಜಿಗೆ ಹೋಗಬೇಕಾದ್ರೆ ಅಥವಾ ಧರ್ಮಸ್ಥಳಕ್ಕೆ ಯಾವುದಾದ್ರು ಕೆಲಸಕ್ಕೆ ಹೋಗಬೇಕಾದ್ರೆ ಕೆಟ್ಟದಾಗಿ ವಾಸನೆ ಬಂದಾಗ ನಾವು ಕಚೇರಿಗೆ ಮಾಹಿತಿ ನೀಡಿದ್ದೇವೆ. ಆಗ ಪಂಚರನ್ನು ಕರೆಸಿ ಪಂಚರಣೆ ಮಾಡಿದ್ದಾರೆ ಅಂತಕ್ಕಂಥ ವಿಚಾರಗಳು. ಇನ್ನು ಈ ಮಾಸ್ಕ್ ಮ್ಯಾನ್ ವಿಚಾರ ಬಗ್ಗೆ ಮಾತನಾಡೋದಾದರೆ, ಮಾಸ್ಕ್ ಮ್ಯಾನ್ ಕೆಲಸ ಮಾಡಬೇಕಾದ್ರೆ ಒಂದಿಷ್ಟು ದುಡ್ಡಿನ ಬಗ್ಗೆ, ಒಂದಿಷ್ಟು ಬಂಗಾರದ ಬಗ್ಗೆ ಆಸಕ್ತಿ ಹೊಂದಿದ್ದ ಅನ್ನೋ ಆರೋಪವನ್ನು ಗ್ರಾಮ ಪಂಚಾಯತಿಯ ಅಧ್ಯಕ್ಷ ಅಂದರೆ ಮಾಜಿ ಅಧ್ಯಕ್ಷ ಕೇಶವ್ ಅವರೇ ಮಾಡಿದರು. ಅಂದರೆ ಮುಳುಗುವುದರಲ್ಲಿ ಎಕ್ಸ್ಪರ್ಟ್ ಆಗಿದ್ದ ವ್ಯಕ್ತಿ ಯಾವುದಾದ್ರೂ ಒಂದು ಹೆಣ್ಣಿನ ಮೃತದೇಹ ಅಥವಾ ಯಾರೋ ವ್ಯಕ್ತಿ ಏನಾದರೂ ಬಿದ್ದು ಹೊಳೆಗೆ ಬಿದ್ದು ಅಥವಾ ಸತ್ತಿದ್ರೆ ಅಲ್ಲಿ ಮುಳುಗಿ ಅದೇ ಶವವನ್ನು ಅವನೇ ತೆಗಿತಾ ಇದ್ದಂತೆ. ಆಗ ಅಲ್ಲಿಯೇ ಮುಳುಗಿಯೇ ಅವರ ಮೈ ಮೇಲಿರ್ತಕ್ಕಂಥ ಬಂಗಾರಗಳನ್ನು ತೆಗೆದುಕೊಂಡು ಕಾಲು ಅಥವಾ ಕೈಗಳು ಸಿಕ್ಕಿಸಿಕೊಂಡು ಆ ಶವವನ್ನು ತಂದು ಏನೂ ಸಿಕ್ಕಿಲ್ಲ ಅನ್ನೋ ರೀತಿಯಲ್ಲಿ ಮಾತನಾಡ್ತಿದ್ದಂತೆ. ಹೀಗಾಗಿ ಅವನ ಮೇಲೆ ಒಂದಿಷ್ಟು ಆರೋಪಗಳು ಕೇಳಿಬಂತು. ಸ್ಥಳೀಯವಾಗಿ ಮಹಿಳೆಯರು ಸ್ನಾನ ಮಾಡಬೇಕಾದ್ರೆ ಹೀಗೆ ಹಾಗೆ ಅಂತೇಳಿ ಆರೋಪಗಳು ಕೇಳಿ ಬಂದ ನಂತರ ಧರ್ಮಸ್ಥಳದಿಂದ ಅವನಿಗೆ ಸಲ್ಲಬೇಕಾದಂತಹ ಒಂದಿಷ್ಟು ಹಣವನ್ನು ಕೊಟ್ಟೆ ಕಳಿಸಿದ್ವಿ ಅನ್ನೋ ಮಾತನ್ನು ತಿಳಿಸಿದ್ದು. ಮಾರುತಿ, ಧರ್ಮಸ್ಥಳದಲ್ಲಿ ನಿನ್ನೆ ಸಿಕ್ಕಂತಹ ಆ ಅವಶೇಷಗಳೇನಿದ್ದಾವೆ, ಆ ಮೂಳೆಗಳೇನಿದ್ದಾವೆ, ಯಾರದ್ದದು ಅಂತ ನೋಡ್ತಾ ಹೋದ್ರೆ ನಿನ್ನೆ ಪಾಯಿಂಟ್ ನಂಬರ್ 6 ಅಲ್ಲಿ ಒಂದಷ್ಟು ಮೂಳೆಗಳು ಸಿಕ್ಕಿತ್ತು. ಅದು ಒಂದು ಪುರುಷನದ್ದು ಅಂತ ಒಂದಷ್ಟು ಮಟ್ಟಿಗೆ ಪ್ರಿಲಿಮಿನರಿ ಆಗಿ FSL ಹೇಳಿರ್ತಕ್ಕಂಥದ್ದು. ಅಸಹಜ ಸಾವಿನ ಲೆಕ್ಕದಲ್ಲಿದ್ದ ಶವದ ಮೂಳೆಯೇ ಹೌದಾ ಅದು ಇನ್ನೂ ಕನ್ಫರ್ಮ್ ಇನ್ನೂ ಕೂಡ ಗೊತ್ತಾಗಿಲ್ಲ. ಅದು ಅಸಹಜ ಸಾವುಗಳನ್ನು ಏನು ಪರಿಗಣಿಸಿದ್ರೆ ಆ ಹೆಣವೇ ಅದ ಅನ್ನುವಂಥದ್ದು ಗೊತ್ತಿಲ್ಲ. ಅದನ್ನು ತಾಳೆ ಮಾಡಿ ನೋಡಬೇಕಾಗತ್ತೆ. FSL ಡೀಟೇಲ್ಸು ಮತ್ತು ಸ್ಟೇಷನ್ನಲ್ಲಿರೋ ಕಂಪ್ಲೇಂಟ್ಸ್ ಅದನ್ನು ತಾಳೆ ಮಾಡಿ ನೋಡಬೇಕಾಗತ್ತೆ. ಆದರೆ FSL ತಜ್ಞರುಗಳು ಹೇಳ್ತಾ ಇದ್ರು, ಇದನ್ನು ಯಾವಾಗ ಹೂತಿರುವಂಥದ್ದು ಅಂತ ಹೇಳೋಕ್ಕಾಗಲ್ಲ, ಎಷ್ಟು ವರ್ಷದ ಹಿಂದೆ ಹೂತಿರುವಂಥದ್ದು ಅಂತ ಹೇಳೋಕ್ಕಾಗಲ್ಲ. FSL ತಜ್ಞರು ಭಾಳ ಸ್ಪಷ್ಟವಾಗಿ ಅದನ್ನು ಹೇಳ್ತಾ ಇದ್ರು. ರೈಟ್, ಮಾರುತಿ ಸಂಪರ್ಕದಲ್ಲಿದ್ದಾರೆ. ಎಸ್ ಮಾರುತಿ, ಒಟ್ಟು ನೀವು ಹೇಳೋ ಹಾಗಿದ್ರೆ ಜನಗಳ ಅಭಿಪ್ರಾಯ, ಪಂಚಾಯಿತಿಯ ಜನಗಳ ಅಭಿಪ್ರಾಯ ಮತ್ತು ಅಲ್ಲಿ ಪೊಲೀಸ್ ಇಲಾಖೆಯಲ್ಲೂ ಕೂಡ ಒಂದಷ್ಟು ದಾಖಲೆಗಳು ಇದ್ದೇ ಇರುತ್ತೆ. ಸೊ ಜನಗಳ ಅಭಿಪ್ರಾಯ ಅಂತಂದರೆ ಅಲ್ಲಿ ಆ ಥರದ ಯಾವುದೇ ಘಟನೆಗಳು, ಇವರು ಹೇಳೋ ಹಾಗೆ ನೂರಾರು ಸಂಖ್ಯೆಯಲ್ಲಿ ಅಸಹಜ ಸಾವುಗಳೆಲ್ಲ ಅಂಥದ್ದೆಲ್ಲ ಏನೂ ಆಗಿಲ್ಲ ಅಂತ ಹೇಳ್ತಿದ್ದಾರಾ ಜನಗಳು? ಸ್ಪಷ್ಟವಾಗಿ ಹೇಳ್ತಿದ್ದಾರಾ? ಮತ್ತೆ ಹಾಗಿದ್ರೆ ಯಾಕೆ ಈ ವ್ಯಕ್ತಿ ಬಂದು ಹೀಗೆಲ್ಲ ಹೇಳ್ತಾ ಇದ್ದಾನೆ? ಯಾಕೆ ಈ ಥರ ಎಲ್ಲ ಮಾಡ್ತಾ ಇದ್ದಾನೆ? ಮತ್ತು ಈತ ಧರ್ಮಸ್ಥಳದಲ್ಲಿ ಇದ್ದಾಗ ಹೇಗಿದ್ದ? ಆತನ ನಡವಳಿಕೆ ಹೇಗಿತ್ತು? ಯಾವ ಕಾರಣಕ್ಕೆ ಆತನನ್ನು
ಕೆಲಸದಿಂದ ತೆಗೆದು ಹಾಕಿದ್ರಾ, ತಾನೇ ಬಿಟ್ಟು ಹೋದ್ನಾ, ಏನಾಯಿತು, ಏನಾದರೂ ಡೀಟೇಲ್ಸ್ ಲಭ್ಯ ಇದೆಯಾ? ಪ್ರಮುಖವಾಗಿ ಗಮನಿಸುವ ಅಂಶ ಇಲ್ಲಿ ಎಲ್ಲರೂ ಅಂದರೆ ಒಂದು ಕಡೆ ಭಕ್ತರು, ಒಂದು ಕಡೆ ನಾಗರಿಕರು, ಒಂದು ಕಡೆ ಅಧ್ಯಕ್ಷರುಗಳು, ಮತ್ತೊಂದು ಕಡೆ ಮಾಸ್ಕ್ ಮ್ಯಾನ್ ಹಿಂದಿರುವಂಥ ಒಂದಿಷ್ಟು ಜನ, ಇವರೆಲ್ಲರೂ ಕೂಡ ಕಾನ್ಫಿಡೆಂಟ್ ಅಲ್ಲಾಗೆ ಇರೋವಂಥದ್ದು. ಸ್ಥಳೀಯವಾಗಿ ಮಾತನಾಡಿದಾಗ ಧರ್ಮಸ್ಥಳ ಮಂಜುನಾಥನ ಮೇಲೆ ನಂಬಿಕೆ ಇದೆ. ಅಣ್ಣಪ್ಪ ಸ್ವಾಮಿ ತಪ್ಪು ಮಾಡಿದವರು ಯಾರನ್ನೂ ಕೈ ಬಿಡೋದಿಲ್ಲ. ಮಂಜುನಾಥ ಸ್ವಾಮಿ ದೇವರಾದರೆ ಅಣ್ಣಪ್ಪ ಸ್ವಾಮಿ ನಮಗೆ ದೈವ. ಇಲ್ಲಿಯ ಜನರು ದೈವವನ್ನೇ ಹೆಚ್ಚು ನಂಬರೋದ್ರಿಂದ ಧರ್ಮಸ್ಥಳಕ್ಕೆ ಬರುವ ಭಕ್ತಾದಿಗಳಾಗಿರ್ಬೋದು, ಇಲ್ಲಿಯ ಸ್ಥಳೀಯ ಜನರಾಗಿರ್ಬೋದು ಹೇಳೋದು ಒಂದೇ ಮಾತು. ಇದಕ್ಕೆಲ್ಲವೂ ದಾಖಲೆಗಳಿದ್ದಾವೆ, ಪೂರಕ ದಾಖಲೆಗಳಿದ್ದಾವೆ. ಆಗಿರೋ ಘಟನೆಗಳನ್ನು ನಾವೇ ಅಕ್ಕಪಕ್ಕದಲ್ಲಿರುವ ಜನರನ್ನು ಮಾತಾಡ್ಸಾಗಿ ಹೇಳಿರುವಂಥದ್ದು. ನಿನ್ನೆ ಕೂಡ ನಾನು ಸ್ಥಳೀಯವಾಗಿ ಒಂದಿಷ್ಟು ಜನ ಹುಡುಗರನ್ನ ಮಾತಾಡಿಸಿದೆ. ನಾವು ಕಾಲೇಜಿಗೆ ಹೋಗಬೇಕಾದ್ರೆ ಅಥವಾ ಧರ್ಮಸ್ಥಳಕ್ಕೆ ಯಾವುದಾದ್ರು ಕೆಲಸಕ್ಕೆ ಹೋಗಬೇಕಾದ್ರೆ ಕೆಟ್ಟದಾಗಿ ವಾಸನೆ ಬಂದಾಗ ನಾವು ಕಚೇರಿಗೆ ಮಾಹಿತಿ ನೀಡಿದ್ದೇವೆ. ಆಗ ಪಂಚರನ್ನು ಕರೆಸಿ ಪಂಚನಾಮೆ ಮಾಡಿದ್ದಾರೆ ಅಂತಕ್ಕಂಥ ವಿಚಾರಗಳು. ಇನ್ನು ಈ ಮಾಸ್ಕ್ ಮ್ಯಾನ್ ವಿಚಾರ ಬಗ್ಗೆ ಮಾತನಾಡೋದಾದರೆ, ಮಾಸ್ಕ್ ಮ್ಯಾನ್ ಕೆಲಸ ಮಾಡಬೇಕಾದ್ರೆ ಒಂದಿಷ್ಟು ದುಡ್ಡಿನ ಬಗ್ಗೆ, ಒಂದಿಷ್ಟು ಬಂಗಾರದ ಬಗ್ಗೆ ಆಸಕ್ತಿ ಹೊಂದಿದ್ದ ಅನ್ನೋ ಆರೋಪವನ್ನು ಗ್ರಾಮ ಪಂಚಾಯತಿಯ ಅಧ್ಯಕ್ಷ ಅಂದರೆ ಮಾಜಿ ಅಧ್ಯಕ್ಷ ಕೇಶವ್ ಅವರೇ ಮಾಡಿದರು. ಅಂದರೆ ಮುಳುಗುವುದರಲ್ಲಿ ಎಕ್ಸ್ಪರ್ಟ್ ಆಗಿದ್ದ ವ್ಯಕ್ತಿ ಯಾವುದಾದ್ರೂ ಒಂದು ಹೆಣ್ಣಿನ ಮೃತದೇಹ ಅಥವಾ ಯಾರೋ ವ್ಯಕ್ತಿ ಏನಾದರೂ ಬಿದ್ದು ಹೊಳೆಗೆ ಬಿದ್ದು ಅಥವಾ ಸತ್ತಿದ್ರೆ ಅಲ್ಲಿ ಮುಳುಗಿ ಅದೇ ಶವವನ್ನು ಅವನೇ ತೆಗಿತಾ ಇದ್ದಂತೆ. ಆಗ ಅಲ್ಲಿಯೇ ಮುಳುಗಿಯೇ ಅವರ ಮೈ ಮೇಲಿರ್ತಕ್ಕಂಥ ಬಂಗಾರಗಳನ್ನು ತೆಗೆದುಕೊಂಡು ಕಾಲು ಅಥವಾ ಕೈಗಳು ಸಿಕ್ಕಿಸ್ಕೊಂಡು ಆ ಶವವನ್ನು ತಂದು ಏನೂ ಸಿಕ್ಕಿಲ್ಲ ಅನ್ನೋ ರೀತಿಯಲ್ಲಿ ಮಾತನಾಡ್ತಿದ್ದಂತೆ. ಹೀಗಾಗಿ ಅವನ ಮೇಲೆ ಒಂದಿಷ್ಟು ಆರೋಪಗಳು ಕೇಳಿಬಂತು. ಸ್ಥಳೀಯವಾಗಿ ಮಹಿಳೆಯರು ಸ್ನಾನ ಮಾಡಬೇಕಾದ್ರೆ ಹೀಗೆ ಹಾಗೆ ಅಂತೇಳಿ ಆರೋಪಗಳು ಕೇಳಿ ಬಂದ ನಂತರ ಧರ್ಮಸ್ಥಳದಿಂದ ಅವನಿಗೆ ಸಲ್ಲಬೇಕಾದಂತಹ ಒಂದಿಷ್ಟು ಹಣವನ್ನು ಕೊಟ್ಟೆ ಕಳಿಸಿದ್ವಿ ಅನ್ನೋ ಮಾತನ್ನು ತಿಳಿಸಿದ್ದು ಶ್ರೀಲಕ್ಷ್ಮಿ. ಮಾರುತಿ, ಧರ್ಮಸ್ಥಳದಲ್ಲಿ ನಿನ್ನೆ ಸಿಕ್ಕಂತಹ ಆ ಅವಶೇಷಗಳೇನಿದ್ದಾವೆ, ಆ ಮೂಳೆಗಳೇನಿದ್ದಾವೆ, ಯಾರದ್ದದು ಅಂತ ನೋಡ್ತಾ ಹೋದರೆ ನಿನ್ನೆ ಪಾಯಿಂಟ್ ನಂಬರ್ 6 ಒಂದಷ್ಟು ಮೂಳೆಗಳು ಸಿಕ್ಕಿತ್ತು. ಅದು ಒಂದು ಪುರುಷನದ್ದು ಅಂತ ಒಂದಷ್ಟು ಮಟ್ಟಿಗೆ ಪ್ರಿಲಿಮಿನರಿ ಆಗಿ FSL ಹೇಳಿರ್ತಕ್ಕಂಥದ್ದು. ಅಸಹಜ ಸಾವಿನ ಲೆಕ್ಕದಲ್ಲಿದ್ದ ಶವದ ಮೂಳೆಯೇ ಹೌದಾ ಅದು ಇನ್ನೂ ಕನ್ಫರ್ಮ್ ಇನ್ನೂ ಕೂಡ ಗೊತ್ತಾಗಿಲ್ಲ. ಅದು ಅಸಹಜ ಸಾವುಗಳನ್ನು ಏನು ಪರಿಗಣಿಸಿದರೆ ಆ ಹೆಣವೇ ಅದ ಅನ್ನುವಂಥದ್ದು ಗೊತ್ತಿಲ್ಲ. ಅದನ್ನು ತಾಳೆ ಮಾಡಿ ನೋಡಬೇಕಾಗತ್ತೆ. FSL ಡೀಟೇಲ್ಸು ಮತ್ತು ಸ್ಟೇಷನ್ನಲ್ಲಿರೋ ಕಂಪ್ಲೇಂಟ್ಸ್ ಅದನ್ನು ತಾಳೆ ಮಾಡಿ ನೋಡಬೇಕಾಗತ್ತೆ. ಆದರೆ FSL ತಜ್ಞರುಗಳು ಹೇಳ್ತಾ ಇದ್ರು, ಇದನ್ನು ಯಾವಾಗ ಹೂತಿರುವಂಥದ್ದು ಅಂತ ಹೇಳೋಕ್ಕಾಗಲ್ಲ, ಎಷ್ಟು ವರ್ಷದ ಹಿಂದೆ ಹೂತಿರುವಂಥದ್ದು ಅಂತ ಹೇಳೋಕ್ಕಾಗಲ್ಲ. FSL ತಜ್ಞರು ಭಾಳ ಸ್ಪಷ್ಟವಾಗಿ ಅದನ್ನು ಹೇಳ್ತಾ ಇದ್ರು. ರೈಟ್, ಮಾರುತಿ ಸಂಪರ್ಕದಲ್ಲಿದ್ದಾರೆ. ಎಸ್ ಮಾರುತಿ, ಒಟ್ಟು ನೀವು ಹೇಳೋ ಹಾಗಿದ್ರೆ ಜನಗಳ ಅಭಿಪ್ರಾಯ, ಪಂಚಾಯಿತಿಯ ಜನಗಳ ಅಭಿಪ್ರಾಯ ಮತ್ತು ಅಲ್ಲಿ ಪೊಲೀಸ್ ಇಲಾಖೆಯಲ್ಲೂ ಕೂಡ ಒಂದಷ್ಟು ದಾಖಲೆಗಳು ಇದ್ದೇ ಇರುತ್ತೆ. ಸೊ ಜನಗಳ ಅಭಿಪ್ರಾಯ ಅಂತಂದರೆ ಅಲ್ಲಿ ಆ ಥರದ ಯಾವುದೇ ಘಟನೆಗಳು, ಇವರು ಹೇಳೋ ಹಾಗೆ ನೂರಾರು ಸಂಖ್ಯೆಯಲ್ಲಿ ಅಸಹಜ ಸಾವುಗಳೆಲ್ಲ ಅಂಥದ್ದೆಲ್ಲ ಏನೂ ಆಗಿಲ್ಲ ಅಂತ ಹೇಳ್ತಿದ್ದಾರಾ ಜನಗಳು? ಸ್ಪಷ್ಟವಾಗಿ ಹೇಳ್ತಿದ್ದಾರಾ? ಮತ್ತೆ ಹಾಗಿದ್ರೆ ಯಾಕೆ ಈ ವ್ಯಕ್ತಿ ಬಂದು ಹೀಗೆಲ್ಲ ಹೇಳ್ತಾ ಇದ್ದಾನೆ? ಯಾಕೆ ಈ ಥರ ಎಲ್ಲ ಮಾಡ್ತಾ ಇದ್ದಾನೆ? ಮತ್ತು ಈತ ಧರ್ಮಸ್ಥಳದಲ್ಲಿ ಇದ್ದಾಗ ಹೇಗಿದ್ದ? ಆತನ ನಡವಳಿಕೆ ಹೇಗಿತ್ತು? ಯಾವ ಕಾರಣಕ್ಕೆ ಆತನನ್ನು ಕೆಲಸದಿಂದ ತೆಗೆದು ಹಾಕಿದ್ರಾ, ತಾನೇ ಬಿಟ್ಟು ಹೋದ್ನಾ, ಏನಾಯಿತು, ಏನಾದರೂ ಡೀಟೇಲ್ಸ್ ಲಭ್ಯ ಇದೆಯಾ? ಪ್ರಮುಖವಾಗಿ ಗಮನಿಸುವ ಅಂಶ ಇಲ್ಲಿ ಎಲ್ಲರೂ ಅಂದರೆ ಒಂದು ಕಡೆ ಭಕ್ತರು, ಒಂದು ಕಡೆ ನಾಗರಿಕರು, ಒಂದು ಕಡೆ ಅಧ್ಯಕ್ಷರುಗಳು, ಮತ್ತೊಂದು ಕಡೆ ಮಾಸ್ಕ್ ಮ್ಯಾನ್ ಹಿಂದಿರುವಂಥ ಒಂದಿಷ್ಟು ಜನ, ಇವರೆಲ್ಲರೂ ಕೂಡ ಕಾನ್ಫಿಡೆಂಟ್ ಅಲ್ಲಾಗೆ ಇರೋವಂಥದ್ದು. ಸ್ಥಳೀಯವಾಗಿ ಮಾತನಾಡಿದಾಗ ಧರ್ಮಸ್ಥಳ ಮಂಜುನಾಥನ ಮೇಲೆ ನಂಬಿಕೆ ಇದೆ. ಅಣ್ಣಪ್ಪ ಸ್ವಾಮಿ ತಪ್ಪು ಮಾಡಿದವರು ಯಾರನ್ನೂ ಕೈ ಬಿಡೋದಿಲ್ಲ. ಮಂಜುನಾಥ ಸ್ವಾಮಿ ದೇವರಾದರೆ ಅಣ್ಣಪ್ಪ ಸ್ವಾಮಿ ನಮಗೆ ದೈವ. ಇಲ್ಲಿಯ ಜನರು ದೈವವನ್ನೇ ಹೆಚ್ಚು ನಂಬರೋದ್ರಿಂದ ಧರ್ಮಸ್ಥಳಕ್ಕೆ ಬರುವ ಭಕ್ತಾದಿಗಳಾಗಿರ್ಬೋದು, ಇಲ್ಲಿಯ ಸ್ಥಳೀಯ ಜನರಾಗಿರ್ಬೋದು ಹೇಳೋದು ಒಂದೇ ಮಾತು. ಇದಕ್ಕೆಲ್ಲವೂ ದಾಖಲೆಗಳಿದ್ದಾವೆ, ಪೂರಕ ದಾಖಲೆಗಳಿದ್ದಾವೆ. ಆಗಿರೋ ಘಟನೆಗಳನ್ನು ನಾವೇ ಅಕ್ಕಪಕ್ಕದಲ್ಲಿರುವ ಜನರನ್ನು ಮಾತಾಡ್ಸಾಗಿ ಹೇಳಿರುವಂಥದ್ದು. ನಿನ್ನೆ ಕೂಡ ನಾನು ಸ್ಥಳೀಯವಾಗಿ ಒಂದಿಷ್ಟು ಜನ ಹುಡುಗರನ್ನ ಮಾತಾಡಿಸಿದೆ. ನಾವು ಕಾಲೇಜಿಗೆ ಹೋಗಬೇಕಾದ್ರೆ ಅಥವಾ ಧರ್ಮಸ್ಥಳಕ್ಕೆ ಯಾವುದಾದ್ರು ಕೆಲಸಕ್ಕೆ ಹೋಗಬೇಕಾದ್ರೆ ಕೆಟ್ಟದಾಗಿ ವಾಸನೆ ಬಂದಾಗ ನಾವು ಕಚೇರಿಗೆ ಮಾಹಿತಿ ನೀಡಿದ್ದೇವೆ. ಆಗ ಪಂಚರನ್ನು ಕರೆಸಿ ಪಂಚನಾಮೆ ಮಾಡಿದ್ದಾರೆ ಅಂತಕ್ಕಂಥ ವಿಚಾರಗಳು. ಇನ್ನು ಈ ಮಾಸ್ಕ್ ಮ್ಯಾನ್ ವಿಚಾರ ಬಗ್ಗೆ ಮಾತನಾಡೋದಾದರೆ, ಮಾಸ್ಕ್ ಮ್ಯಾನ್ ಕೆಲಸ ಮಾಡಬೇಕಾದ್ರೆ ಒಂದಿಷ್ಟು ದುಡ್ಡಿನ ಬಗ್ಗೆ, ಒಂದಿಷ್ಟು ಬಂಗಾರದ ಬಗ್ಗೆ ಆಸಕ್ತಿ ಹೊಂದಿದ್ದ ಅನ್ನೋ ಆರೋಪವನ್ನು ಗ್ರಾಮ ಪಂಚಾಯತಿಯ ಅಧ್ಯಕ್ಷ ಅಂದರೆ ಮಾಜಿ ಅಧ್ಯಕ್ಷ ಕೇಶವ್ ಅವರೇ ಮಾಡಿದರು. ಅಂದರೆ ಮುಳುಗುವುದರಲ್ಲಿ ಎಕ್ಸ್ಪರ್ಟ್ ಆಗಿದ್ದ ವ್ಯಕ್ತಿ ಯಾವುದಾದ್ರೂ ಒಂದು ಹೆಣ್ಣಿನ ಮೃತದೇಹ ಅಥವಾ ಯಾರೋ ವ್ಯಕ್ತಿ ಏನಾದರೂ ಬಿದ್ದು ಹೊಳೆಗೆ ಬಿದ್ದು ಅಥವಾ ಸತ್ತಿದ್ರೆ ಅಲ್ಲಿ ಮುಳುಗಿ ಅದೇ ಶವವನ್ನು ಅವನೇ ತೆಗಿತಾ ಇದ್ದಂತೆ. ಆಗ ಅಲ್ಲಿಯೇ
ಮುಳುಗಿಯೇ ಅವರ ಮೈ ಮೇಲಿರ್ತಕ್ಕಂಥ ಬಂಗಾರಗಳನ್ನು ತೆಗೆದುಕೊಂಡು ಕಾಲು ಅಥವಾ ಕೈಗಳು ಸಿಕ್ಕಿಸಿಕೊಂಡು ಆ ಶವವನ್ನು ತಂದು ಏನೂ ಸಿಕ್ಕಿಲ್ಲ ಅನ್ನೋ ರೀತಿಯಲ್ಲಿ ಮಾತನಾಡ್ತಿದ್ದಂತೆ. ಹೀಗಾಗಿ ಅವನ ಮೇಲೆ ಒಂದಿಷ್ಟು ಆರೋಪಗಳು ಕೇಳಿಬಂತು. ಸ್ಥಳೀಯವಾಗಿ ಮಹಿಳೆಯರು ಸ್ನಾನ ಮಾಡಬೇಕಾದ್ರೆ ಹೀಗೆ ಹಾಗೆ ಅಂತೇಳಿ ಆರೋಪಗಳು ಕೇಳಿ ಬಂದ ನಂತರ ಧರ್ಮಸ್ಥಳದಿಂದ ಅವನಿಗೆ ಸಲ್ಲಬೇಕಾದಂತಹ ಒಂದಿಷ್ಟು ಹಣವನ್ನು ಕೊಟ್ಟೆ ಕಳಿಸಿದ್ವಿ ಅನ್ನೋ ಮಾತನ್ನು ತಿಳಿಸಿದ್ದು.